ಓಕೆ ಗೈಸ್, ನಮಸ್ತೆಗಳಂದರೆ ಫುಡಿ ಪ್ರಿನ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಜಯನಗರಿಗೆ ಬಂದಿದ್ದೆ. ಇದು ಹೆಂಗೆ ಬಂದಿದೆ ಅಂತ ಹೇಳಿದ್ರೆ, ಮೆಟ್ರೋ ಗ್ರೀನ್ ಲೈನಲ್ಲಿ ಬರುತ್ತೆ ಜಯನಗರು. ಅಲ್ಲಿಂದ ಇಳಿದು ಅಲ್ಲೇ ಸ್ವಲ್ಪ ವಾಕೇಬಲ್ ಡಿಸ್ಟೆನ್ಸಲ್ಲಿ ಅಲ್ಲೊಂದು ದೇವಸ್ಥಾನ ಕಾಣಿಸುತ್ತೆ. ಆ ದೇವಸ್ಥಾನದಿಂದಲೇ ಸೀದಾ ಹೋದರೆ ಅಲ್ಲಿ ನಿಮಗೆ RNR ಬಿರಿಯಾನಿ ಅಂತ ಒಂದು ಶಾಪ್ ಬರುತ್ತೆ. ಅಂದರೆ ಬೇಸಿಕಲಿ ರೆಸ್ಟೋರೆಂಟ್ ಇರೋದು. ಎಕ್ಸಾಕ್ಟ್ ಲೊಕೇಶನ್ ಏನಂತ ಹೇಳಿದ್ರೆ, ಅಡ್ರೆಸ್ಸು 30th ಕ್ರಾಸ್ ರೋಡ್, 4th ಬ್ಲಾಕು, ಜಯನಗರ್, ಬೆಂಗಳೂರು. ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಎಲ್ಲ ಲೊಕೇಶನ್ ಅಂತ. ಸೊ ಒಳಗಡೆ ಹೋಗಿದ್ದೆ. ಒಳಗಡೆ ಅಲ್ಲಿ ಫಸ್ಟ್ ಫ್ಲೋರಿಗೆ ಬರುತ್ತೆ. ಅಲ್ಲೇ ಮೆಟ್ಲಿಂದ ಹತ್ತು ಹೋದರೆ ಫಸ್ಟ್ ಫ್ಲೋರಲ್ಲಿ ಸಿಗುತ್ತೆ ನಿಮಗೆ ರೆಸ್ಟೋರೆಂಟು. ಒಳಗಡೆ ರೆಸ್ಟೋರೆಂಟು ಆ್ಯಂಬಿಯನ್ಸು ಚೆನ್ನಾಗಿತ್ತು. ರಶ್ ಇತ್ತು ಸ್ವಲ್ಪ ಮಾತ್ರ. ನನಗೊಂದು ಹೆಂಗಾಗೈತೆ ಅಂದರೆ ವೀಡಿಯೋ ಹೆಂಗೆ ಮಾಡೋದಪ್ಪ ಅಂತ ಯೋಚನೆ ಆಯಿತು. ಆಮೇಲೆ ಸ್ಟಾಫ್ ತುಂಬ ಫ್ರೆಂಡ್ಲಿ ಇದ್ದರು. ನನಗೋಸ್ಕರ ಒಂದು 4 ಟೇಬಲಿಂದ, ಅಂದರೆ 4 ಮೆಂಬರ್ ಕೂರೋದು ಒಂದು ಟೇಬಲ್ಲು ಅರೇಂಜ್ ಮಾಡಿಕೊಟ್ರು, ಅಂದರೆ ಖಾಲಿ ಮಾಡಿಕೊಟ್ರು. ಸ್ಟಾಫ್ ತುಂಬ ಫ್ರೆಂಡ್ಲಿ ಆಗಿದ್ದರು. ಮೆನು ಪಾಸ್ ಮಾಡಿ ನೋಡಿ ಅಂತೆ ನಿಮಗೇನೇನು ಇದೆ ಅಂತ. ಇಲ್ಲಿ ಬೇಸಿಕಲಿ ಚಿಕನ್ ಬಿರಿಯಾನಿ ಮತ್ತು ಮಟನ್ ಬಿರಿಯಾನಿ ಮತ್ತು ಆಮೇಲೆ ನಾಟಿ ಕೋಳಿ ರಸಮ್ಮು, ಬೇಸಿಕಲಿ ಬಿರಿಯಾನೀಸ್ ಆ ಥರದ್ದು ಇರೋದಿಲ್ಲಿ. ಚಿಕನ್ ಕ್ಷತ್ರಿಯ ಕಬಾಬ್ ಆ ಥರದ್ದು ಎಲ್ಲ ಐಟಮ್ಸ್ ಸಿಗುತ್ತೆ ನಿಮಗೆ. ಬೇಸಿಕಲಿ ಇದು ನಾನು ಕೇಳಿದೆ ಅಂತ ಇಬ್ಬರು ಸಿಸ್ಟರ್ಸ್ ಸ್ಟಾರ್ಟ್ ಮಾಡಿದ್ದಂತೆ RNR ಬಿರಿಯಾನಿ. ನನಗೆ ಎಕ್ಸಾಕ್ಟ್ ಕ್ಲೀನಾಗಿ ಗೊತ್ತಿಲ್ಲ. ಮಾತ್ರ ಇದೊಂದು ಕ್ಲೌಡ್ ಕಿಚನ್ ಅಂತ ಇದು ಸ್ಟಾರ್ಟಪ್ಪು ಥರ ಸಕ್ಸಸ್ಫುಲ್ ಆಗಿದೆ ಅಂತ ಕೇಳಿದ್ದೆ. ಮತ್ತು ಕೃಪಾಲಮಣ್ಣ ಸರ್ ಬಂದಿದ್ದರು. ಸೊ ನಾನು ಬರಬೇಕಂತ ನಂಗೆ ಇಂಟ್ರೆಸ್ಟ್ ಇತ್ತು, ಬಂದೆ. ಒಳಗಡೆ ಆ್ಯಂಬಿಯನ್ಸ್ ಮಾತ್ರ ಭಾಳ ಚೆನ್ನಾಗಿದೆ, ನೀಟಾಗಿದೆ. ಮತ್ತು AC ಇತ್ತೆಲ್ಲ, ಎಲ್ಲ AC ರೆಸ್ಟೋರೆಂಟು. ಸ್ಟಾಫ್ ಮಾತ್ರ ಭಾಳ ಫ್ರೆಂಡ್ಲಿ ಆಗಿದ್ದರು. ಸೊ ಫಸ್ಟ್ ನಾನು ಆರ್ಡ್ರ್ ಮಾಡಿದ್ದು ನಾಟಿ ಕೋಳಿ ರಸಮ್ ಅಂತ. ನನಗೆ ಮತ್ತೆ ಶೀತ ಬೇರೆ ಆಗಿತ್ತು. ಶೀತ ಆಗಿ ಕರೆಕ್ಟು ಪರ್ಫೆಕ್ಟ್ ಟೈಮ್ ಅಂತ ಆಯಿತು. ರಸಮ್ ಚೆನ್ನಾಗಿತ್ತು. ಬೇಸಿಕಲಿ ಅದರಲ್ಲಿ ಸ್ಪೈಸಿ ಪೆಪ್ಪರು ಮತ್ತು ಐ ಕಾಂಟ್ ಎಕ್ಸ್ಪ್ಲೈನ್ ಹೌ ಇಟ್ ವಾಸ್, ಬಟ್ ಸ್ಪೈಸಿ ಜ್ಯೂಸಿ ಚಿಕನ್ ಆ ಥರ ಇತ್ತು. ಭಾಳ ಚೆನ್ನಾಗಿತ್ತು ರಸಮ್ಮು. ಶೀತಕ್ಕೆ ಮಾತ್ರ ಪರ್ಫೆಕ್ಟ್. ಪೆಪ್ಪರು ಎಲ್ಲ ಇತ್ತು. ಆನಂತರ ನೆಕ್ಸ್ಟ್ ಆರ್ಡ್ರ್ ಮಾಡಿದ್ದು ಡ್ರಮ್ ಸ್ಟಿಕ್ ಚಿಲ್ಲಿ. ಬೇಸಿಕಲಿ ಡ್ರಮ್ ಸ್ಟಿಕ್ಕು ವಿತ್ ಚಿಲ್ಲಿ ಚಿಕನ್ ಹೆಂಗಿರುತ್ತೆ, ಡ್ರಮ್ ಸ್ಟಿಕ್ ಚಿಲ್ಲಿ ಇದಿತ್ತು. ಇದು ಖಾರ ಆಗಿತ್ತು, ಸಖತ್ತಾಗಿತ್ತು. ಇದು ಚಳಿಗಾಲದಲ್ಲಿ ಮಾತ್ರ ತಿನ್ನಕ್ಕೆ ಮಾತ್ರ ಸಖತ್ತಾಗುತ್ತೆ. ನನಗಂತೂ ಇಷ್ಟ ಆಯಿತು. ಇಟ್ ವಾಸ್ ಗುಡ್. ಬೇಸಿಕಲಿ ಇದರಿಂದ ಚಿಲ್ಲಿದಿದು ಸಾಸ್ ಥರ ಬರುತ್ತೆ, ಅದು ಭಾಳ ಚೆನ್ನಾಗಿತ್ತು. ಆ್ಯಂಡ್ ಆಫ್ಟರ್ ದ್ಯಾಟ್ ಐ ಆರ್ಡರ್ಡ್ ದಿಸ್ ಒನ್ ಚಿಕನ್ ಗೀ ರೋಸ್ಟ್. ಚಿಕನ್ ಗೀ ರೋಸ್ಟ್ ಆರ್ಡ್ರ್ ಮಾಡಿದ್ದೆ. ಇಟ್ ವಾಸ್ ತುಂಬ ಚೆನ್ನಾಗಂತ ಇರಲಿಲ್ಲ. ಇಟ್ ವಾಸ್ ಅಬೋವ್ ಆ್ಯಾವ್ರೇಜ್ ಇತ್ತಿದು. ಮಾತ್ರ ಮಸಾಲ ಮಾತ್ರ ಇದು ತುಪ್ಪದ ಸ್ಮೆಲ್ ಬರುತ್ತೆ, ತುಪ್ಪದ ಟೇಸ್ಟೇ ಬೇರೆ ಥರ ಇತ್ತು. ಸ್ವಲ್ಪ ಸ್ವೀಟ್ ಬರುತ್ತೆ ಇದರಿಂದ. ಸ್ವೀಟ್ ಇತ್ತು. ನನಗೆ ಸ್ವೀಟ್ ಇಷ್ಟ ಆಗುತ್ತೆ, ಬಟ್ ನಾಟ್ ದ್ಯಾಟ್ ಮಚ್. ಬಟ್ ಇಟ್ ವಾಸ್ ಗುಡ್, ಟೆಂಡರ್ ಇತ್ತು ಒಳಗಡೆ. ಇದು ಮಾತ್ರ ಮಸ್ಟ್ ಟ್ರೈ ಮಾಡಿ ಅಂತೆ. ಚಿಕನ್ ಕ್ಷತ್ರಿಯ ಕಬಾಬ್ ಅಂತ. ಇದು ಅವ್ರ ಮಸಾಲ ಏನು ಹಾಕಿದಾರೋ ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಿಲ್ಲ, ಮಾತ್ರ ಭಾಳ ಸಖತ್ತಾಗಿತ್ತು. ಇದು ಮಸ್ಟ್ ಟ್ರೈ ಮಾಡಿ ಅಂತೆ. ಚಿಕನ್ ಬಿರಿಯಾನಿ ವಿತ್ ಚಿಕನ್ ಕ್ಷತ್ರಿಯ ಕಬಾಬ್, ಅದ್ರ ಮಾತ್ರ ಟೇಸ್ಟ್ ಸಖತ್ತಾಗಿತ್ತು. ನನಗೆ ಭಾಳ ಇಷ್ಟ ಆಯಿತು. ಇಟ್ ವಾಸ್ ಜ್ಯೂಸಿ ಆ್ಯಂಡ್ ಟೆಂಡರ್ ಆ್ಯಂಡ್ ಫ್ರೆಶ್ ಆ ಥರ ಇತ್ತು. ಆಮೇಲೆ ಆನಂತರ ನಾನು ಆರ್ಡ್ರ್ ಮಾಡಿದ್ದು ನಾಟಿ ಚಿಲ್ಲಿ ಚಿಕನ್ನು. ಬೇಸಿಕಲಿ ನಾಟಿ ಕೋಳಿ ಇದು ಚಿಲ್ಲಿ ಚಿಕನ್. ಇದು ಬೋನ್ ಸಿಗುತ್ತೆ, ಮಾತ್ರ ಕೆಲವು ಬೋನ್ಲೆಸ್ ಇತ್ತು, ಈಗ ಬೋನ್ ಇತ್ತು. ಇದರಿಂದ ಚಿಲ್ಲಿ ಇದಿತ್ತು, ಸ್ವಲ್ಪ ಸ್ಪೈಸಿ ಆಗಿತ್ತು. ನನಗೆ ಇಷ್ಟ ಆಯಿತು. ಇದು ಟ್ರೈ ಮಾಡಿ ಅಂತ. ನನಗೆ ಇಷ್ಟ ಆಯ್ತು ಇದು. ಅದ್ರಿಂದ ಮಸಾಲನೇ ಟೇಸ್ಟೇ ಬೇರೆದು ಚಿಲ್ಲಿ ಚಿಕನಿಂದ. ಆನಂತರ ಚಿಕನ್ ಬಿರಿಯಾನಿ ಆರ್ಡ್ರ್ ಮಾಡಿದ್ದೆ. ಒಂದು ಚಿಕನ್ ಬಿರಿಯಾನಿ, ಅದ್ರ ಜೊತೆ ಒಂದು ಬಾಯ್ಲ್ಡ್ ಎಗ್ ಕೊಟ್ಟಿರ್ತಾನೆ. ನಾನು ಇಷ್ಟು ತಿನ್ನೋಕ್ಕಾಗಿಲ್ಲ. ಎಲ್ಲದೂ ಸ್ವಲ್ಪ ಒಂದು ಯೂಶ್ವಲಿ ರೆಸ್ಟೋರೆಂಟಿಗೆ ಹೋಗಿ 5 to 6 ಐಟಮ್ಸ್ ಆರ್ಡ್ರ್ ಮಾಡಿ ಸ್ವಲ್ಪ ಐಟಮ್ಸ್ ಟ್ರೈ ಮಾಡಿ ಪಾರ್ಸೆಲ್ ತೊಗೊಳೋದು. ನೀವು ತಿಳ್ಕೊಳ್ಬೇಡಿ ಎಲ್ಲ ಖಾಲಿ ಮಾಡಿಬಿಟ್ಟೆ ಅಂತ. ಬೇಸಿಕಲಿ ಅಲೋನ್ ಹೆಂಗೆ ತಿನ್ನೋಕ್ಕಾಗತ್ತೆ, ಎಲ್ಲದೂ ಖಾಲಿ ಮಾಡೋಕ್ಕಾಗಲ್ಲ. ಓಕೆ, ಬಿರಿಯಾನಿ ಜೊತೆ ಶೇರ್ವಾ ಆ್ಯಂಡ್ ಮೊಸರು ಬಜ್ಜಿ ವಾಸ್ ಬೆಸ್ಟ್ ಆ್ಯಂಡ್ ಆಸಮ್. ಸಕ್ಕತ್ತಾಗಿತ್ತು. ಮಸ್ಟ್ ಟ್ರೈ ಮಾಡಿ ಅಂತೆ. ಬಂದರೆ ಇಲ್ಲಿ ಬಿರಿಯಾನಿನೇ ಟ್ರೈ ಮಾಡಿ. ಬಿರಿಯಾನಿನೇ ಇರೋದು ಇದಕ್ಕೆ ಫೇಮಸ್ಸು. ಆ್ಯಂಡ್ ವಿತ್ ಚಿಕನ್ ಕ್ಷತ್ರಿಯ ಕಬಾಬು ಟೇಸ್ಟೇ ಡಿಫ್ರೆಂಟ್. ನನಗಂತೂ ಭಾಳ ಇಷ್ಟ ಆಯಿತು. ಇದು ಮಾತ್ರ ಮಸ್ಟ್ ಟ್ರೈ ಮಾಡಿ ಅಂತೆ. ಆಸಮ್. ಇದು ನನಗೆ ಭಾಳ ಇಷ್ಟ ಆಯಿತು. ಆ್ಯಂಡ್ ಆಫ್ಟರ್ ದ್ಯಾಟ್ ಐ ಆರ್ಡರ್ ಮಟನ್ ಬಿರಿಯಾನಿ. ಮಟನ್ ಬಿರಿಯಾನಿನೂ ಸೇಮ್ ಚಿಕನ್ ಬಿರಿಯಾನಿದೆ ಟೇಸ್ಟು, ಮಾತ್ರ ಮಟನ್ನಿಂದು ಟೆಂಡರಾಗಿ ಮಟನ್ ಪೀಸಸ್ ಬರುತ್ತೆ, ನಿಮಗೆ ಪೀಸಸ್ ಕೊಡ್ತಾರೆ. ಇಟ್ ವಾಸ್ ಆಲ್ಸೋ ಗುಡ್. ವಿತ್ ಬಾಯ್ಲ್ಡ್ ಎಗ್ ಕೊಟ್ಟಿರ್ತಾನೆ ನಿಮಗೆ.
ಮಸ್ಟ್ ಟ್ರೈ ಮಾಡಿ ಅಂತೆ. ಬಿರಿಯಾನಿ ರೈಸ್, ಮಟನ್ ಆ್ಯಂಡ್ ಮಟನ್ ಪೀಸಸ್ ವಾಸ್ ಆಲ್ಸೋ ಗುಡ್. ಅದರಲ್ಲಿ ಮಟನ್ ಪೀಸಸ್ ಆ್ಯಂಡ್ ಬಿರಿಯಾನಿ ರೈಸ್ ಜೊತೆ ಇದ್ದರೆ ಟೇಸ್ಟೇ ಬೇರೆದಾಗುತ್ತೆ. ಅದ್ರ ಜೊತೆ ಚಿಕನ್ ಕಬಾಬ್ ಜೊತೆನೂ ಸಖತ್ತಾಗುತ್ತೆ ಮಟನಿನ ಪೀಸು. ಮಸ್ಟ್ ಟ್ರೈ ಮಾಡಿ ಅಂತೆ ಇದು. ಶೇರ್ವಾ ಆ್ಯಂಡ್ ಮೊಸರು ಬಜ್ಜಿ ಟೇಸ್ಟ್ ವಾಸ್ ಆಸಮ್. ಇದು ಮಸ್ಟ್ ಟ್ರೈ ಮಾಡಿ ಅಂತೆ. ಆನಂತರ ನಾನು ನೆಕ್ಸ್ಟ್ ಆರ್ಡರ್ ಮಾಡಿದ್ದು ಕ್ರಿಸ್ಟಲ್ ರೋಲ್ಸ್ ಅಂತ. ಬೇಸಿಕಲಿ ಇದು ಕ್ರಿಸ್ಟಲ್ ರೋಲ್ಸ್ ಡಿಫ್ರೆಂಟ್ ಆಗಿತ್ತು, ಒಂಥರ ಐಸ್ ಕ್ರೀಮ್ ಥರನೇ ಇತ್ತು. ಒಳಗಡೆ ಕ್ರೀಮ್ ಫಿಲ್ಡು, ಹೊರಗಡೆ ಒಂಥರ ಕೋಕೋನಟ್ ಲೇಯರ್ ಥರ ಇತ್ತು. ಅದರೊಳಗಡೆ ಕ್ರೀಮಿ ಇತ್ತು ಮತ್ತು ಕೋಲ್ಡ್ ಇತ್ತು, ಮಾತ್ರ ಸಖತ್ತಾಗಿತ್ತು. ಕ್ರಿಸ್ಟಲ್ ರೋಲ್ಸು ಟ್ರೈ ಮಾಡಿ ಅಂತೆ. ಇಟ್ ವಾಸ್ ಗುಡ್, ನನಗಂತೂ ಇಷ್ಟ ಆಯಿತು. ಮಸ್ಟ್ ಟ್ರೈ ಮಾಡಿ ಅಂತೆ. ಆ್ಯಂಡ್ ಫೈನಲಿ ನಾನೊಂದು ಆರ್ಡರ್ ಮಾಡಿದ್ದು ಎಳ್ನೀರು ಪಾಯಸಮ್ ಅಂತ. ಎಳ್ನೀರು ಪಾಯಸಮ್ ಬೇಸಿಕಲಿ ಎಳ್ನೀರು ಆ್ಯಂಡ್ ಲಿಟಲ್ ಪಾಯಸ ಸ್ವೀಟ್ ಇದ್ದಂಗಿತ್ತು, ಮತ್ತು ಒಳಗಡೆ ಸಾಬುದಾನ ಇತ್ತು. ಮಸ್ಟ್ ಟ್ರೈ ಮಾಡಿ ಅಂತೆ. ಐ ಹೋಪ್ ಯು ಎಂಜಾಯ್ ದ ವಿಡಿಯೋ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.